ಹಾಕೊಂಡು ಪಿಕ್ಚರ್ ಶೂಟಿಂಗ್ ಮಾಡೋದು ಕಳಿಸಿ ನಾವು ಭಿಕ್ಷೆ ಎತ್ತಿ ನಾವು ಅದನ್ನು ಸರಿ ಮಾಡ್ಕೊಡ್ತೀವಿ. ನಿಮಗೆ ಅಧಿಕಾರಿಗಳು ಮೇಲೆ ಕುತ್ಕೊಂಡಿರಲ್ಲ ಎಸ್ ರೂಮಲ್ಲಿ ಏನ್ ಕತೆ ಹಾಕ್ತಾರ ಆದ್ರೆ ರಾಜೀನಾಮೆ ಕೊಟ್ಟು ಮನೆ ಹೋಗಿ. ಕೊಪ್ಪ ತಾಲೂಕಿನ ಶಾನುವಳ್ಳಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ಕಳೆದ ಕೆಲವು ವಾರಗಳಿಂದ ಕುಡಿಯೋ ನೀರಿನ ತೀವ್ರ ಸಮಸ್ಯೆ ಎದುರಾಗಿದೆ. ಗ್ರಾಮಸ್ಥರು ದಿನನಿತ್ಯದ ಅಗತ್ಯಗಳಿಗೆ ನೀರಿಲ್ಲದೆ ಸಂಕಷ್ಟ ಅನುಭವಿಸ್ತಾ ಇದ್ದು, ಕೆಲವೆಡೆ ಸಾವಿನ ಮನೆಗಳಲ್ಲಿಯೂ ನೀರಿನ ಕೊರತೆಯಿಂದ ಕುಟುಂಬಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊಪ್ಪಿನ ಮತ್ತಿಗೆ ನೀರಿಲ್ಲದೆ 2 ವರ್ಷದ ಹೇಳ್ತಿದ್ದೀವಿ. ಹೋದ ವರ್ಷ ಟ್ಯಾಂಕರ್ ನೀರು ಕೊಟ್ವಿ. ಸುಮಾರು 20 ದಿನದಿಂದ ಹೇಳ್ತಾರೆ ಪಂಚಾಯತಿಗೆ ನೀರಿಲ್ಲ ನೀರಿಲ್ಲ ಅಂತೇಳಿ. ಒಂದು ಟ್ಯಾಂಕರ್ ಕೂಡ ನೀರು ಕೊಡೋದಾಗಿಲ್ಲ. ನಾಳೆ ವೈಕುಂಠ ಸಮಾರಾಧನೆ ಸೊಸೈಟಿ ಸೊಪ್ಪಿನ ಮಕ್ಕಿಗೆ 150-200 ಜನ ನೆಂಟರು ಬಂದು ಇದ್ದಾರೆ. ಅವರು ಬೆಳಿಗ್ಗೆ ಮುಂಚೆ ಎಲ್ಲಿ ಕಳಿಸ್ತಾರೆ, ಅವ್ರಿಗೆ ಕುಡಿಯೋಕ್ಕೆ ನೀರು ಯಾರು ಎಲ್ಲಿಂದ ಕೊಡ್ತಾರೆ? ಒಂದು 15 ಮನೆ ನೀರಿಲ್ಲ. ಕೆಸಗೋಡು ಎಲ್ಲ JJM ರೆಡಿ ಆಗಿದೆ. ಉದ್ಘಾಟನೆ ಮಾಡಕ್ಕಂತ ನಾನು ತರತರಿ ಮಾಡಿದ್ರು. ನೋಡಕ್ಕೆ ಬರಕ್ಕೆ ಹೋದ್ರೆ ಆ ನಲ್ಲಿ ಎಲ್ಲ ತುಂಡಾಗಿದ್ದಾವೆ. ಎಲ್ಲ ರೆಡಿ ಇದೆಯಪ್ಪ, ಸ್ವಿಚ್ ಹಾಕಿದ್ರೆ ಟ್ಯಾಂಕಿಗೆ ನೀರು ಹೋಗುತ್ತೆ, ಟ್ಯಾಂಕಿಯಿಂದ ನೀರು ಹೊರಬಿಡಕ್ಕೆ ಆಗ್ತಾ ಇದೆ. ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ಗಳನ್ನು ನಡೆಸುವುದರಲ್ಲಿ ತೊಡಗಿದ್ದಾರೆ. ಆದರೆ ಜನರ ಮೂಲಭೂತ ಸಮಸ್ಯೆಗಳಾದ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ. ಕೆಲಸ ಮಾಡಲು ಆಗದಿದ್ದರೆ ಎಸ್ಪೀಟಾಡ್ತಾ ಕುತ್ಕೊಳ್ಳಿ ಅಂತ ಕೊಪ್ಪ ತಾಲೂಕು ಪಂಚಾಯಿತಿ ಮತ್ತು ಕೊಪ್ಪ ಜಲಜೀವನ್ ಆಫೀಸ್ಗೆ ನವೀನ್ ಕರುವಾನೆ ತೆರಳಿ ಅಧಿಕಾರಿಗಳಿಗೆ ಎಸ್ಪೀಟ್ ಕಾರ್ಡ್ ಗಿಫ್ಟ್ ಕೊಟ್ಟಿದ್ದಾರೆ. ಸಮಸ್ಯೆ ಬಗ್ಗೆ ತಲೆಕೆಡಿಸಿಕೊಳ್ತಾನೆ ಇಲ್ಲ. ನೀವು ಚೆನ್ನಾಗಿ ಒಳ್ಳೆ ನೀವು ಬಿಸ್ಲೆಟ್ ನೀರು ಬರುತ್ತೆ ಕುಡಿತಾ ಇದ್ದೀರಿ. ನಮ್ಮ ಸಮಸ್ಯೆಗಳ ಬಗ್ಗೆ ನಿಮ್ಮ PDOಗಳನ್ನು ಕರೆದ್ಬಿಟ್ಟು ಯಾವ ಥರ ಈ ನೀರಿನ ಸಮಸ್ಯೆ ಏನಾಗಿದೆ ರಿಪೋರ್ಟ್ ಕೇಳಿದ್ದೀರಾ? ಕೇಳಿಲ್ಲ. ಅದಕ್ಕೋಸ್ಕರ ಆ ಸಮಸ್ಯೆಗಳನ್ನು ನಾವು ಹೇಳಿ ನಮ್ಮ ಪಂಚಾಯತ್ ಸಾಕಾಗಿದೆ. ಆದ್ದರಿಂದ ಇದೊಂದು ಗಿಫ್ಟ್ ಅಂತ ತಾವು ದಯಮಾಡಿ ತಗೊಳ್ಬೇಕು. ಇದರಲ್ಲಿ ಒಳ್ಳೆ ಇಸ್ಪೀಟ್ ಪಿಡಿ ಇದೆ, ಆಡ್ತಾ ಕುತ್ಕೊಬೇಕು ಅಂತ. ಸರಿ ಮಾಡಿದ್ದೆ ನಿಮ್ಮ JJM ಆಗಲಿಲ್ಲ, ನಿಮ್ಮ ಇಲಾಖೆಗೂ ಆಗಲಿಲ್ಲ. ಇಷ್ಟು ನೆಗ್ಲಿಜೆನ್ಸಿ ಅಂತಂದರೆ ಇದರ ಪ್ರತಿಭಟನೆ ಭಾಗವಾಗಿ ನೀವು ಆರಾಮಾಗಿರ್ಬೇಕು, ಟೆನ್ಷನ್ ತಗೋಬೇಕೀಗ. ಅದಕ್ಕೋಸ್ಕರ ಈ PDS ಯಾರಾಗಬೇಕು ಎಲ್ಲರೂ ಅವ್ರು JJM ಫಸ್ಟ್ ಬರೀ ಕೇಳಬೇಕು. ಒಂದು ಟೇಬಲ್ ಹಾಕ್ಕೊಡಿ, ಫ್ಯಾನ್ ಹಾಕ್ಕೊಡಿ. ಯಾಕೆ ಆಫ್ ಮಾಡಿದ ಫ್ಯಾನ್ ಹಾಕ್ಕೊಡಿ, ಕರೆಂಟ್ ಇಲ್ಲ ಇರಬೇಕು ಹಾಕ್ಕೊಂಡು ಆಡ್ತಾರೆ. ಗಿಫ್ಟ್ ಬೇಕಂದ್ರೆ ನಾವು JJM ಅವರಿಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಕೆಲಸ ಎಲ್ಲ ಆಗ್ತಾ ಇಲ್ಲ, ಸುಮ್ಮನೆ ಆರಾಮಾಗಿದ್ದಾರೆ. ಹಾಗಾಗಿ ಪ್ಲೇ ಕಾರ್ಡ್ಸ್ ಆಟ ಆಡ್ತಾ ಕೂತ್ಕೊಂಡ್ರಿ ಇವರು ಅಂಥೇಳಿ ನಾವು ಪ್ಲೇ ಕಾರ್ಡ್ಸನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ನೀರಿನ ಸಮಸ್ಯೆ ಸರಿ ಮಾಡಿ ಅಂದರೆ ಇವೆಲ್ಲ ಕೆಲಸ ಮಾಡಿಸ್ತಾ ಇಲ್ಲ. ಹಾಗಾಗಿ ಇದನ್ನು ಮೇಲಧಿಕಾರಿಗೆ ಕೊಡಬೇಕು ಅಂತ ನಾನು ಕೇಳ್ತೀನಿ. ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನ ತಕ್ಷಣ ಪರಿಹರಿಸುವಂತೆ ಆಗ್ರಹಿಸಿದ್ದು, ಇಲ್ಲವಾದಲ್ಲಿ ಜನರೊಂದಿಗೆ ಸೇರಿ ಹೋರಾಟವನ್ನ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಾವು ಬಹಳ ದಿನದಿಂದ ಬಗ್ಗೆ ಬಿಡ್ತೇವೆ. ನೀವು ಇವತ್ತಿನವರೆಗೂ ಈಗ ನೀರಿನ ಸಮಸ್ಯೆ ಬಗ್ಗೆ ತಲೆಕೆಡಿಸಿಕೊಳ್ತಾನೆ ಇಲ್ಲ. ನೀವು ಚೆನ್ನಾಗಿ ಒಳ್ಳೆ ನೀವು ಬಿಸ್ಲೆಟ್ ನೀರು ಬರುತ್ತೆ ಕುಡಿತಾ ಇದ್ದೀರಿ. ನಮ್ಮ ಸಮಸ್ಯೆಗಳ ಬಗ್ಗೆ ನಿಮ್ಮ PDOಗಳನ್ನು ಕರೆದ್ಬಿಟ್ಟು ಯಾವ ಥರ ಈ ನೀರಿನ ಸಮಸ್ಯೆ ಏನಾಗಿದೆ ರಿಪೋರ್ಟ್ ಕೇಳಿದ್ದೀರಾ? ಕೇಳಿಲ್ಲ. ಅದಕ್ಕೋಸ್ಕರ ಆ ಸಮಸ್ಯೆಗಳನ್ನು ನಾವು ಹೇಳಿ ನಮ್ಮ ಪಂಚಾಯತ್ ಸಾಕಾಗಿದೆ. ಆದ್ದರಿಂದ ಇದೊಂದು ಗಿಫ್ಟ್ ಅಂತ ತಾವು ದಯಮಾಡಿ ತಗೊಳ್ಬೇಕು. ಇದರಲ್ಲಿ ಒಳ್ಳೆ ಇಸ್ಪೀಟ್ ಪಿಡಿ ಇದೆ, ಆಡ್ತಾ ಕುತ್ಕೊಬೇಕು ಅಂತ. ದಯವಿಟ್ಟು ಅದನ್ನು ತಗೊಳ್ಳಿ ಸರ್, ದಯವಿಟ್ಟು. ನನ್ನ ಪಂಚಾಯತ್ ನನ್ನ ಉತ್ತರ ಕೊಡೋಕೆ ಆಗೋದಿಲ್ಲ. ನಮ್ಮ ಸಮಸ್ಯೆ ಸೊಪ್ಪಿನ ಮತ್ತಿಗೆ ನೀರಿಲ್ಲದೆ 2 ವರ್ಷದ ಹೇಳ್ತಿದ್ದೀವಿ. ಹೋದ ವರ್ಷ ಟ್ಯಾಂಕರ್ ನೀರು ಕೊಟ್ವಿ. ಸುಮಾರು 20 ದಿನದಿಂದ ಹೇಳ್ತಾರೆ ಪಂಚಾಯತಿಗೆ ನೀರಿಲ್ಲ ಅಂತೇಳಿ. ಒಂದು ಟ್ಯಾಂಕರ್ ಕೂಡ ನೀರು ಕೊಡೋದಾಗಿಲ್ಲ. ನಾಳೆ ವೈಕುಂಠ ಸಮಾರಾಧನೆ ಸೊಸೈಟಿ ಸೊಪ್ಪಿನ ಮಕ್ಕಿಗೆ 150-200 ಜನ ನೆಂಟರು ಬಂದು ಇದ್ದಾರೆ. ಅವರು ಬೆಳಿಗ್ಗೆ ಮುಂಚೆ ಎಲ್ಲಿ ಕಳಿಸ್ತಾರೆ, ಅವ್ರಿಗೆ ಕುಡಿಯೋಕ್ಕೆ ನೀರು ಯಾರು ಎಲ್ಲಿಂದ ಕೊಡ್ತಾರೆ? ಒಂದು 15 ಮನೆ ನೀರಿಲ್ಲ. ಕೆಸಗೋಡು ಎಲ್ಲ JJM ರೆಡಿ ಆಗಿದೆ. ಉದ್ಘಾಟನೆ ಮಾಡಕ್ಕಂತ ನಾನು ತರತರಿ ಮಾಡಿದ್ರು. ನೋಡಕ್ಕೆ ಬರಕ್ಕೆ ಹೋದ್ರೆ ಆ ನಲ್ಲಿ ಎಲ್ಲ ತುಂಡಾಗಿದ್ದಾವೆ. ಎಲ್ಲ ರೆಡಿ ಇದೆಯಪ್ಪ, ಸ್ವಿಚ್ ಹಾಕಿದ್ರೆ ಟ್ಯಾಂಕಿಗೆ ನೀರು ಹೋಗುತ್ತೆ, ಟ್ಯಾಂಕಿಯಿಂದ ನೀರು ಹೊರಬಿಡಕ್ಕೆ ಆಗ್ತಾ ಇದೆ. ಸರಿ ಮಾಡಿದ್ದೆ ನಿಮ್ಮ JJM ಆಗಲಿಲ್ಲ, ನಿಮ್ಮ ಇಲಾಖೆಗೂ ಆಗಲಿಲ್ಲ. ಇಷ್ಟು ನೆಗ್ಲಿಜೆನ್ಸಿ ಅಂತಂದರೆ ಇದರ ಪ್ರತಿಭಟನೆ ಭಾಗವಾಗಿ ನೀವು ಆರಾಮಾಗಿರ್ಬೇಕು, ಟೆನ್ಷನ್ ತಗೋಬೇಕೀಗ. ಅದಕ್ಕೋಸ್ಕರ ಈ PDS ಯಾರಾಗಬೇಕು ಎಲ್ಲರೂ ಅವ್ರು JJM ಫಸ್ಟ್ ಬರೀ ಕೇಳಬೇಕು. ಒಂದು ಟೇಬಲ್ ಹಾಕ್ಕೊಡಿ, ಫ್ಯಾನ್ ಹಾಕ್ಕೊಡಿ. ಯಾಕೆ ಆಫ್ ಮಾಡಿದ ಫ್ಯಾನ್ ಹಾಕ್ಕೊಡಿ, ಕರೆಂಟ್ ಇಲ್ಲ ಇರಬೇಕು ಹಾಕ್ಕೊಂಡು ಆಡ್ತಾರೆ. ನಮಸ್ಕಾರ ಸರ್, ನೋಡಿ ನಾಳೆ ಸಂಜೆ ಒಳಗಡೆ, ಇವತ್ತು ಸಂಜೆ ಒಳಗಡೆ ಸೊಪ್ಪಿನ ಮಕ್ಕಿಗೆ ಟ್ಯಾಂಕರ್ ನೀರು ಹೋಗಿರೋದ್ರೆ ಇಲ್ಲಿ ನಾಳೆ ಬೀಗ ಆಗ್ತೇನೆ. ನೀವು ಒಂದು ಕೇಸೇ ಕೊಡ್ಬೇಕು. ಇವಾಗ ಫೋನ್ ಮಾಡಿ ಮೀಟಿಂಗ್ ಆಗಿದ್ದೀರಿ ಹೋದ್ರಿ ವೈಕುಂಠ ಸಮಾರಾಧನೆ. ನಾನು ನಿನ್ನೆ ಸೂತ್ಕಾಂತ ಅವ್ರ ಮನೆಗೆ ಹೋಗಿದ್ದೀನಿ. ನಾನು ಊಟ ಮಾಡ್ಬೇಕಾ ಬೇಡ? ಮರ್ಯಾದೆ ಫಸ್ಟ್ ನನಗೆ ಆ ಜನ ಧ್ವನಿಯಾಗಿ ನಾವು ಮಾತಾಡ್ತಾ ಇದ್ದೀವಿ.
ಈಗ ಅಲ್ಲರಿ ಎಷ್ಟು ಸರಿ PDO ಹೇಳಿ ಇವ್ರಿಗೆ ಹೇಳಿ ನೀರನ್ನ ಕಳಿಸ್ಬೇಕು ನಿಮಗೆ ನಾನು ಕೊಟ್ಟಿದ್ದಲ್ಲ, ನಿಮ್ಮ ನಾರಾಯಣ CS ಅಲ್ಲ ಬೋರ್ಡ್ ಹಾಕೊಂಡು ಪಿಕ್ಚರ್ ಶೂಟಿಂಗ್ ಮಾಡೋಕ್ಕೆ ಕಳಿಸಿಲ್ಲ. ಗಿಫ್ಟ್ ಬೇಕಂದ್ರೆ ನಾವು JGM ಅವರಿಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಕೆಲಸ ಎಲ್ಲ ಆಗ್ತಾ ಇಲ್ಲ, ಸುಮ್ಮನೆ ಆರಾಮಾಗಿದ್ದಾರೆ. ಹಾಗಾಗಿ ಪ್ಲೇ ಕಾರ್ಡ್ಸನ್ನು ಆಟ ಆಡ್ತಾ ಕೂತ್ಕೊಂಡ್ರೆ ಇವರು ಅಂಥೇಳಿ ನಾವು ಪ್ಲೇ ಕಾರ್ಡ್ಸನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ನೀರಿನ ಸಮಸ್ಯೆ ಸರಿ ಮಾಡಿ ಅಂದರೆ ಇವೆಲ್ಲ ಕೆಲಸ ಮಾಡಿಸ್ತಾ ಇಲ್ಲ. ಹಾಗಾಗಿ ಇದನ್ನು ಮೇಲಧಿಕಾರಿಗೆ ಕೊಡಬೇಕು ಅಂತ ನಾನು ಕೇಳ್ತೀನಿ. ನೀವೆಲ್ಲರೂ ಬರೋ ಕೇಳಿ ಫ್ಯಾನ್ ಆಫ್ ಮಾಡ್ಕೊಂಡು ನಂಗೆ ನಾನು ಹೋಗಿ ಆನ್ ಮಾಡ್ಕೊಳ್ಳಿ, ನಂಗೆ ಫ್ಯಾನ್ ಬೇಡ, ಫ್ಯಾನ್ ಆಫ್ ಮಾಡಿ ನಾನು ಹೋಗ್ಮೇಲೆ ಆನ್ ಮಾಡ್ಕೊಳ್ಳಿ. ತಂಪಾದ ಗಾಳಿ ಬರುತ್ತೆ, ನೀರಿದೆ. ದಯವಿಟ್ಟು ಏನಾದರೂ ಕೊಡಿ, ನಿಮ್ಮ ಜಿಲ್ಲಾ ಅಧಿಕಾರಿಗಳು ಎಲ್ಲರೂ ಕೊಡಿ, ಅವ್ರು ಬರೋಕ್ಕೆ ಹೇಳ್ಕೊಂಡು ಈ ಕಾರ್ಡ್ಸ್ನ ಹಾಕಬೇಕು ಸರ್. ನಮಸ್ಕಾರ. ಓಕೆ, ಇದು ಖರ್ಚಿ ಬೇಗನೆ ಹೇಳಿದೆ, ಸರಿ ಮಾಡಲಿಲ್ಲ. ಇಡೀ ಸಪ್ತಮಕ್ಕಿಯನ್ನು ಊರಿಗೆ ನೀರೇ ಇಲ್ಲ ಸರ್. ನೀರೇ ಇಲ್ಲ, ಬೋರ್ ಹೊಡೆದ್ವಿ, ಈಗ ನೀರಿಲ್ಲ ಸರ್. ನಾಳೆ ಲಿಕ್ವಿಡ್ ಸಂಬಂಧ ಇದೆ, ಬಂದಿರೋ ನೆಂಟರು ಮತ್ತು ಚೌ ಕೊಟ್ಟು ಎಲ್ಲಿ ಕಳಿಸೋದು ಅವರಿಗೆ? ನನ್ನ ಸಮಸ್ಯೆ ಹೌದು ಸರ್, ಎಲ್ಲಿ ಇರ್ತಾರೆ ಗೊತ್ತಿಲ್ಲ. ನನ್ನ ಹೋರಾಟವನ್ನು ನಾನು ಮಾಡಿದ್ದೀನಿ. ನಿಮ್ಮ ಮೇಲಧಿಕಾರಿಗಳು ಎಲ್ಲಿಂದ ಮಾಡ್ತಾರೋ ಗೊತ್ತಿಲ್ಲ. ಸರ್ಕಾರ ದುಡ್ಡಿಲ್ಲ ಅಂತ ನಾವು ದುಡ್ಡಿಲ್ಲ ಆಗಲ್ಲ ಅಂತ ಹೇಳ್ತೇವೆ. ನಾವು ಭಿಕ್ಷೆ ಎತ್ತಿ ನಾವು ಅದು ಸರಿ ಮಾಡ್ಕೊಡ್ತೀವಿ, ನೀರು ವ್ಯವಸ್ಥೆ ಮಾಡ್ಕೊಡ್ತೀವಿ. ನಿಮ್ಮ ಇಲಾಖೆಗೆ ಸರ್ಕಾರಕ್ಕೆ ಆಗಲ್ಲ ಅಂತ ಹೇಳಿ ನಾವು ಮಾಡ್ಕೊಡ್ತೀವಿ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಾವು ಕೋಟಿಗಟ್ಟಲೆ ನೀರಿಗಾಗಿ ವ್ಯವಸ್ಥೆ ಮಾಡ್ತಾ ಇದೀವಿ ಅಂತೇಳಿ. ಏನು ಮಾಡ್ತಾ ಇದೆ ನಿಮ್ಮ ಇಲಾಖೆ ಅಧಿಕಾರಿಗಳು? ನಿಮ್ಮ ಇಲಾಖೆ ಅಧಿಕಾರಿಗಳು ಮೇಲೆ ಕುತ್ಕೊಂಡಿರಲ್ಲ AC ರೂಮಲ್ಲಿ ಏನು ಕತ್ತೆ ಕಟ್ತಾರ? ಹೌದ್ರಿ, ಕತ್ತೆ ಕಟ್ತಾರೆ ಅವರು. ಏನು ವಿಷಯ? ಎಷ್ಟು ದಿನ ಹೇಳ್ತಾರೆ ನೀರಿಲ್ಲ ಅಂತ ಹೇಳಿ? 2 ವರ್ಷಕ್ಕೆ ಹೋಗ್ತಾರೆ ಈ ವ್ಯವಸ್ಥೆ ಸರಿಯಾಗಬೇಕು ಅಂತೇಳಿ. ನನ್ನೂರಿನ ಜನರಿಗೆ ಬಡವರಿದ್ದಾರೆ, ಬೆಳಿಗ್ಗೆ ಮುಂಚೆ ನೀರು ಕೂಲಿ ಹೋಗ್ಬೇಕು, ಎಲ್ಲಿ ಹೋಗೋದು? ನನ್ನ ಸ್ಥಿತಿ ಯೋಚನೆ ಮಾಡಿ, ನನ್ನ ಜನರಿಗೆ ಅನ್ಯಾಯ ಆಗ್ತಾ ಇದೆ. ನೀರಿಲ್ಲ ಅಪ್ರೂವಲ್ ಆಗಬೇಕು. ಯಾಕೆ ಮಾಡ್ತಾ ಇಲ್ಲ? ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು. ಅದಕ್ಕೋಸ್ಕರ ನಾವು ನಿಮ್ಗೆಲ್ಲರಿಗೂ ಕೂಡ ಪ್ಲೇ ಕಾರ್ಡ್ಸ್ ಕೊಡ್ತಾ ಇದ್ದೀವಿ. ನಿಮ್ಮ ಇಲಾಖೆಯ ಮೇಲಧಿಕಾರಿಗಳು ಬರೋ ಕೇಳ್ಕೊಂಡು ಇಲ್ಲಿ ತಂಪಾದ ವಾತಾವರಣ ಇದೆ, ಹೇಳ್ಕೊಡಿ. ಹೌದು ಸರ್, ನಮ್ಗೆ ಹೇಳೋದು ಮಾತ್ರ ಅವಶ್ಯಕತೆ ಇಲ್ಲ. ಗ್ರೌಂಡ್ ರಿಪೋರ್ಟ್ ನೀವು ಹಾಕ್ಬೇಕು. ನೀವು ಹಾಕಿರೋ ರಿಪೋರ್ಟ್ ಅನ್ನ ಅವ್ನು ಏನಾಗಿದೆ ನೋಡ್ಬೇಕು. ನೀವು ಹಾಕಿರೋದು ನಾನು ಒಬ್ಬರು ತಯಾರಿಲ್ಲ. ಇಲ್ಲ ಸರ್, ಹೌದು ಹಾಕಿದ್ದೀರಿ. ಅವ್ರ ಕತೆ ಹೇಳೋಧಿಕಾರಿಗಳು ನಾಳೆ ನೋಡಿ ಮನೆ ಹೋಗ್ತೀವಿ. ಮನೆ ಹೋಗಿ ನೀವು ನಿಮ್ಮ ಕೆಲಸಗಳನ್ನ ನಾವು ಹೊಡಿದೀವಿ, ನೀವು ಇಟ್ಟಿದ್ದೀರಿ. ಮೇಲಧಿಕಾರಿಗಳು ಒಪ್ಪಿಗೆ ಕೊಟ್ಟು ಯಾಕೆ ಮಾಡ್ತಾ ಇಲ್ಲ? ಆದ್ರೆ ರಾಜೀನಾಮೆ ಕೊಟ್ಟು ಮನೆ ಹೋಗಿ ಆ ಜಾಗಕ್ಕೆ ನನ್ನಂತ ಬೇರೆ ಬಂದು ಕೂತ್ ಕೆಲಸ ಮಾಡ್ತಾನೆ. ಮನೆಗೆ ಹೋಗ್ತೀವಿ ಅವನ್ನ. ಓಕೆ ಬೈ. ನಾನು ಮಾತಾಡಲ್ಲ ಸರ್, ನೀವು ಹೇಳಿ ಈ ತರ ಅದನ್ನು ಅವ್ರಿಗೆ ಕೊಡಿ. ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರ್ದು. ಇವತ್ತು ನಾನು ಒಬ್ಬ ಬಂದಿದ್ದೀನಿ, ಇನ್ನೊಂದೇನು ಬರೋದವರು ಇಡೀ ನಮ್ಮ ಪಾರ್ಟಿ ಎಲ್ಲರೂ ಬರ್ತಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.